ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನ ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ಸಂಧಿಸಲಿಕ್ಕೆ ನಾನು ಬಹು ಸಂತೋಷವುಳ್ಳವನಾಗಿದ್ದೇನೆ. ಅತಿ ಬೇಗನೆ ಬರಲಿಕ್ಕಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ. ಪ್ರೀತಿಯುಳ್ಳ ದೇವ ಜನರೇ, ಬನ್ನಿರಿ ನಾವು ಇಂದಿನ ಸಂದೇಶದ ಒಳಗೆ ಪ್ರವೇಶ ಮಾಡೋಣ. ಇಂದಿನ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂಥ ಪೀಠಿಕೆ ಆತ್ಮೀಕ ಓಟಗಾರನು. ಇದನ್ನು ನಾವು ಶಿಷ್ಯತ್ವದ ಪಾತ್ರಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಈಗಾಗಲೇ 2 ಭಾಗಗಳನ್ನು ನಾವು ಕಲಿತಿದ್ದೇವೆ. ಒಂದು, ಒಬ್ಬ ಶಿಷ್ಯನು ಫಲಪ್ರದನಾಗಿರುತ್ತಾನೆ. 2ನೇ ಭಾಗದಲ್ಲಿ ಒಬ್ಬ ಶಿಷ್ಯನು ಆತ್ಮೀಕ ಸೈನಿಕನಾಗಿದ್ದಾನೆ. ಇಂದು ಅದರ ಮುಂದುವರೆದ 3ನೇ ಭಾಗ, ಒಬ್ಬ ಶಿಷ್ಯನು ಆತ್ಮೀಕ ಓಟಗಾರನಾಗಿದ್ದಾನೆ. ಇದಕ್ಕೆ ಆಧಾರವಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳುವ 2 ತಿಮೋಥೆಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ ಅದರ 5ನೇ ವಾಕ್ಯ ಭಾಗ. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿನೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ ಎಂಬುದೇ. ಪ್ರೀತಿಯುಳ್ಳ ದೇವ ಜನರೇ, ಪೌಲನು ತಿಮೋಥೆಯನಿಗೆ ಈ ಪತ್ರಿಕೆಯನ್ನು ಬರೆಯುವಾಗ ಒಬ್ಬ ಶಿಷ್ಯನು ಏನೆಲ್ಲ ಪಾತ್ರಗಳನ್ನು ವಹಿಸಬಲ್ಲ ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಇಂದು ಅದರ 3ನೇ ಭಾಗದಲ್ಲಿ ಒಬ್ಬ ಶಿಷ್ಯನು ಆತ್ಮೀಕ ಹೋರಾಟಗಾರನಾಗಿದ್ದಾನೆ ಅಥವಾ ಓಟಗಾರನಾಗಿದ್ದಾನೆ. ಅವನು ರಂಗಸ್ಥಳದಲ್ಲಿ ಎದುರಾಳಿಯೊಡನೆ ಹೋರಾಡುವಾಗ ನಿಯಮಗಳ ಪ್ರಕಾರವಾಗಿ ಹೋರಾಟವನ್ನು ಮಾಡಿ ತನ್ನ ಜಯಮಾಲೆಯನ್ನು ಪಡೆದುಕೊಳ್ಳಬೇಕೆಂಬುದೇ ಇದರ ಮೂಲ ಅರ್ಥ. ಹಾಗಾದರೆ ತಿಮೋಥೆಯನಿಗೆ ಪೌಲನು ಹೇಳುತ್ತಿರುವ ಒಂದು ವಿಚಾರ, ನಾವೆಲ್ಲರೂ ಒಂದು ಆತ್ಮಿಕ ಓಟಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಈ ಲೋಕದ ಯಾತ್ರೆಯ ಒಳಗೆ ಕ್ರಿಸ್ತನ ಹಿಂಬಾಲಕರಾಗಿ ಇರುವ ಪ್ರತಿಯೊಬ್ಬ ಶಿಷ್ಯನನ್ನ ನೋಡಿ ಕರ್ತನು ಹೇಳುತ್ತಿರುವುದೇನೆಂದರೆ, ಒಂದು ಆತ್ಮೀಕ ಓಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಆತ್ಮೀಕ ಓಟವನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು ಬಹು ಪ್ರಾಮುಖ್ಯವೇನಲ್ಲ. ಯಾಕಂದರೆ ಈ ಕರೆ ಎಲ್ಲರಿಗೂ ದೇವರು ಕೊಡುತ್ತಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಿಂತಲೂ ಇದನ್ನು ಪ್ರಾರಂಭಕ್ಕಿಂತಲೂ ಈ ಓಟವನ್ನು ಓಡಿ ಕಡೆಗಾಣಿಸುವಂಥದ್ದು, ಅಂತ್ಯಗೊಳಿಸುವಂಥದ್ದು ಬಹು ಪ್ರಾಮುಖ್ಯ. ನಿಮ್ಮ ಈ ಓಟವನ್ನು ಪ್ರಾರಂಭ ಮಾಡಿದ್ದೀರಿ, ಆದರೆ ಅದನ್ನು ಕಡೆಗಾಣಿಸುವುದು ಬಹು ಪ್ರಾಮುಖ್ಯ ಎಂಬುದಾಗಿ ಈ ವಾಕ್ಯವು ನಮಗೆ ಬೋಧಿಸುವಂಥದ್ದಾಗಿದೆ. ಹಾಗಾದರೆ ಈ ಓಟವನ್ನು ಹೇಗೆ ಓಡುವುದು, ಹೇಗೆ ಜಯಕರವಾಗಿ ಅಂತ್ಯಗೊಳಿಸುವುದು ಎಂಬುದನ್ನೇ ನಾವು ಇಂದು ಕಲಿತುಕೊಳ್ಳೋಣ. ನಾನು ಆಗಲೇ ಹೇಳಿದ ಹಾಗೆ ಅನೇಕರು ನಮ್ಮೊಟ್ಟಿಗೆ ಈ ಹೋರಾಟದಲ್ಲಿ ಅಥವಾ ಈ ಆತ್ಮಿಕ ಓಟದಲ್ಲಿ ಅನೇಕರು ಕರೆಯಲ್ಪಟ್ಟಿದ್ದಾರೆ. ಕೆಲವರನ್ನ ನೀವೇ ಅನೇಕರು ಹೇಳಬಹುದು, ಅವರು ಯೇಸುವನ್ನು ನಂಬಿಕೊಂಡು ಅವರ ಆತ್ಮೀಕ ಜೀವಿತವನ್ನು, ಆತ್ಮೀಕ ಓಟವನ್ನು ಪ್ರಾರಂಭ ಮಾಡುವಾಗ ಬಹಳ ಗಂಭೀರತೆಯೊಂದಿಗೆ, ಆತ್ಮೀಕತೆಯೊಂದಿಗೆ, ವಿಶೇಷವಾದ ಆಶೀರ್ವಾದಗಳೊಂದಿಗೆ ನಡೆದರು. ದಿನಗಳು ಕಳೆದವು. ನಿಧಾನಗತಿಯಲ್ಲಿ ಅವರು ತಮ್ಮ ನಂಬಿಕೆಯನ್ನು ಕಳ್ಕೊಂಡರು, ತಮ್ಮ ದೃಷ್ಟಿಕೋನವನ್ನು ಯೇಸುವಿನಿಂದ ತಪ್ಪಿಸಿಬಿಟ್ಟರು, ಲೋಕದ ಕಡೆಗೆ ಗಮನ ಹರಿಸಲಿಕ್ಕೆ ಹೋಗಿಬಿಟ್ಟರು, ನಿಧಾನಗತಿಯಲ್ಲಿ ಬಿದ್ದು ಹೋದರೆಂಬುದಾಗಿ ಅದೆಷ್ಟು ಜನರ ಬಗ್ಗೆ ನೀವುಗಳೇ ಮಾತನಾಡಿಕೊಳ್ಳುತ್ತಿರಬಹುದು. ಅಥವಾ ನಿಮ್ಮ ಸುತ್ತಮುತ್ತಲು ಅದೆಷ್ಟು ಈ ರೀತಿಯಾಗಿರ್ತಕ್ಕಂಥ ಸಾಕ್ಷಿಗಳನ್ನು ನೀವು ಕೇಳಿರಬಹುದು. ಯಾಕೆ ಅನೇಕರು ಓಟವನ್ನು ಪ್ರಾರಂಭ ಮಾಡುತ್ತಿದ್ದಾರೆ, ಜಯಶಾಲಿಗಳಾಗಿ ಯಾಕೆ ಮಾರ್ಪಡುತ್ತಿಲ್ಲ? ಕಾರಣವಿದೆ. ಸತ್ಯವೇದ ನಮಗೆ ಹೇಳುತ್ತಿರುವುದಂದ್ರೆ, ನಿಯಮಗಳ ಪ್ರಕಾರ ಅವರು ಈ ಓಟವನ್ನು ಓಡಲೇಬೇಕಾಗಿದೆ. ಎಂತಹ ನಿಯಮ ನಮಗೆ ನೇಮಕಾತಿಯಾಗಿದೆ, ಏನು ಆ ನಿಯಮಗಳು ಎಂಬುದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ವಾಕ್ಯ ಭಾಗವನ್ನು ನಿಮಗಾಗಿ ಓದಲಿಕ್ಕೆ ಬಯಸುತ್ತೇನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 9ನೇ ಅಧ್ಯಾಯ 24ರಿಂದ 26ನೇ ವಾಕ್ಯ ಓದಿಕೊಳ್ಳುವ. ಗಮನಿಸಿರಿ, ನಾನು ನಿಮಗಾಗಿ ಓದುತ್ತಿದ್ದೇನೆ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂದಲೇ ಓಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಕೊರಿಂಥದವರಿಗೂ ಕೂಡ ಈ ಪತ್ರಿಕೆ ಬರೆಯುವಾಗ ಈ ಆತ್ಮೀಕ ಓಟದ ಕುರಿತಾಗಿ ಹೇಳುತ್ತಿದ್ದಾನೆ.
ಆ ಓಟದಲ್ಲಿ ಆತನು ಹೇಳುವುದೆಂದರೆ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದ ಎಲ್ಲರೂ ಕೂಡ ಓಡುತ್ತಾರೆ, ಆದರೆ ಅವರಲ್ಲಿ ಒಬ್ಬನು ಜಯಶಾಲಿ ಆಗುತ್ತಾನೆ, ಅನೇಕರು ಸೋತು ಹೋಗುತ್ತಾರೆ. ಇದು ಲೋಕದ ನಿಯಮಾವಳಿ, ಲೋಕದ ಪಂದ್ಯಗಳಲ್ಲಿ ನಡೆಯುವಂಥದ್ದು. ಆದರೆ ಆತ್ಮೀಕ ಯಾತ್ರೆಯಲ್ಲಿ ನಮ್ಮೆಲ್ಲರನ್ನು ಕರ್ತನು ಕರೆದಿದ್ದಾನೆ, ಅನೇಕರನ್ನ ಈ ಓಟಕ್ಕಾಗಿ ಕರೆದಿದ್ದಾನೆ. ಈಗಾಗಲೇ ನಮ್ಮೆಲ್ಲರ ರಕ್ಷಕನು ಕರ್ತನು ಆಗಿರುವಂಥ ಯೇಸು ಸ್ವಾಮಿಯವರು ಈ ಓಟವನ್ನು ಸ್ಥಿರ ಚಿತ್ತದಿಂದ ಓಡಿ ಜಯಶಾಲಿಯಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಈಗ ಆತನನ್ನು ಹಿಂಬಾಲಿಸುವ ಶಿಷ್ಯ ಮಂಡಳಿಯಾಗಿ, ಶಿಷ್ಯನಾಗಿ ನನ್ನ ಜವಾಬ್ದಾರಿ, ನನ್ನ ಗುರುವಿನ ಹೆಜ್ಜೆ ಜಾಡುಗಳಲ್ಲಿ ನಾನು ಈ ಓಟವನ್ನು ಓಡುತ್ತಾ ಕೊನೆಗಾಣಿಸುವಂಥದ್ದು. ಆದರೆ ಅನೇಕ ವೇಳೆಗಳಲ್ಲಿ ನಾವು ಈ ಒಂದು ಓಟಕ್ಕಾಗಿ ಕರೆಯಲ್ಪಟ್ಟಿದ್ದೇವೆಂಬಂತ ಗ್ರಹಿಕೆ ಇಲ್ಲದವರಾಗಿ ನಿಧಾನಗತಿಯಲ್ಲಿ ಇತರರ ಹಾಗೆ ಬೇರೆ ಕಡೆಗಳಲ್ಲಿ ನಮ್ಮ ಗಮನ ಹರಿಸುವಾಗ ಈ ಓಟದಲ್ಲಿ ಅನೇಕರು ಸೋತು ಹೋಗುತ್ತಾರೆ. ಇಲ್ಲಿ ಗಮನಿಸ್ರಿ, ಈ ಆತ್ಮೀಕ ಓಟದಲ್ಲಿ ಸಹ ಅಷ್ಟೇ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ದೇವರು ತಾನೇ ಕೆಲವು ನಿಯಮಗಳನ್ನು ನೇಮಿಸಿಟ್ಟಿದ್ದಾನೆ. ಈ ಓಟದ ಒಳಗೆ, ಈ ಆತ್ಮೀಕ ಯಾತ್ರೆಯಲ್ಲಿ, ಈ ಆತ್ಮೀಕ ಓಟದಲ್ಲಿ, ಈ ಶಿಷ್ಯತ್ವದಲ್ಲಿ ನಾವು ವಿವಿಧವಾದ ಸೇವೆಗಳನ್ನು ಮಾಡುತ್ತಿರಬಹುದು, ವಿವಿಧವಾದ ಕಾರ್ಯಗಳನ್ನು ಕರ್ತನ ರಾಜ್ಯಕ್ಕಾಗಿ ಕೊಡುಗೆಯಾಗಿ ನೀಡುತ್ತಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಿರಬಹುದು. ಉದಾಹರಣೆಗೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಾಕ್ಯದಿಂದ ಮುಂದುವರೆದ ವಾಕ್ಯ ಭಾಗದಲ್ಲಿ ಕರ್ತನು ಹೇಳಿದ ಒಂದು ಸಾಮ್ಯವನ್ನು ನೆನಪು ಮಾಡಿಕೊಳ್ಳಿರಿ. ಆ ದಿನಗಳಲ್ಲಿ ಅನೇಕರು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆದು ಅವರು ಈ ರೀತಿಯಾಗಿ ಹೇಳ್ತಾರೆ, ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಬೋಧನೆಗಳನ್ನು ಮಾಡಿದ್ದೇವೆ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದೇವೆ, ನಿನ್ನ ಹೆಸರಿನಲ್ಲಿ ಮಹತ್ಕಾರ್ಯಗಳನ್ನು ಮಾಡಿದ್ದೇವೆ ಎಂಬುದಾಗಿ ಅವರು ಹೋಗಿ ಕರ್ತನ ಮುಂದೆ ನಿಲ್ಲುವಾಗ ಇವರ್ಯಾರು ಎಂಬುದಾಗಿ ನೋಡುವುದಾದ್ರೆ ಇವರು ಕೂಡ ಓಟದಲ್ಲಿ ಓಡಿ ಬಂದವರೇ, ಈ ಓಟವನ್ನು ಪ್ರಾರಂಭ ಮಾಡಿದವರು ಮತ್ತು ಮುಗಿಸಿದವರೇ. ಈಗ ಕರ್ತನ ಮುಂದೆ ಜಯಮಾಲೆಯನ್ನು ಹೊಂದಬೇಕೆಂಬ ಆಕಾಂಕ್ಷೆಯೊಂದಿಗೆ ನಿಂತು ಆತನು ನೋಡಿ ಕೇಳುತ್ತಿದ್ದಾರೆ, ಸ್ವಾಮಿ ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಇಂತಿಂಥ ಕಾರ್ಯಗಳನ್ನು ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ, ನಮಗೆ ನೇಮಕಾತಿಯಾದ ಜಯಮಾಲೆಯನ್ನು ಕೊಡು ಎಂಬುದಾಗಿ ನಿರೀಕ್ಷೆಯಲ್ಲಿ ಇರುವಾಗ ಅವರಿಗೆ ಆಘಾತಕಾರಿಯಾದಂಥ ಒಂದು ಸಂಗತಿ, ಒಂದು ವಿಷಯವನ್ನ ಕರ್ತನಿಂದ ನೀಡಲಾಯಿತು. ಕರ್ತನು ಹೇಳುವ ಮಾತನ್ನ ಗಮನಿಸಿ ನೋಡ್ರಿ. ಧರ್ಮವನ್ನ, ನಿಯಮಗಳನ್ನ, ನಿಮಗೆ ನೇಮಿಸಿದ ನೇಮಕಾತಿಯನ್ನ, ನಿಮಗೆ ನೇಮಿಸಿದಂತ ನಿಯಮವನ್ನ ಮೀರಿ ನಡೆಯುವವರೇ ನಿಮ್ಮ ಗುರುತನ್ನ ನಾನು ಕಾಣೆನು, ನನ್ನನ್ನು ಬಿಟ್ಟು ತೊಲಗಿರಿ ಎಂಬುದಾಗಿರುವಂತ ಮಾತನ್ನು ಕೇಳಿದನು. ಯಾಕೆ ಇವರು ಓಟವನ್ನು ಸರಿಯಾಗಿ ಓಡಲಿಲ್ವಾ, ಓಟವನ್ನು ಮುಗಿಸಲಿಲ್ವಾ ಅಂದ್ರೆ, ಓಟ ಓಡಿದ್ದು ನಿಜ, ಓಟವನ್ನು ಮುಗಿಸಿದ್ದು ನಿಜ, ಆದರೆ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅನೇಕರು ನೀವು ಒಂದು ವೇಳೆ ನೋಡಿರ್ಬೋದು, ಉತ್ತಮವಾಗಿ ಓಡಿ ಓಟವನ್ನು ಕೊನೆಗಾಣಿಸಿರ್ತಾರೆ. ಆ ಕೊನೆಗಾಂಡ ನಂತರ ಅಲ್ಲಿ ಇರುವಂತಹ ಆ ನ್ಯಾಯಾಧಿಪತಿಗಳು ಅಥವಾ ಜಡ್ಜ್ಗಳು ಅವರು ನೋಡಿ ಹೇಳ್ತಾರೆ, ಡಿಸ್ಕ್ವಾಲಿಫೈ, ಬಿಕಾಸ್ ನೀವು ಈ ಓಟವನ್ನ ಏನ್ ಮಾಡಿದಿರಿ ಅಂದ್ರೆ ನಿಯಮವನ್ನ ಮೀರಿ ಮಾಡಿದ್ದೀರಿ. ಇದಕ್ಕೆ ನಾನು ನಿಮಗೊಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸುತ್ತೇನೆ, ಗಮನಿಸ್ರಿ. ಉದಾಹರಣೆಗೆ ಒಂದು ಲಾಂಗ್ ಜಂಪ್ ಇದೆ ಅಂತ ಅಂದ್ಕೊಳ್ಳಿ. ಆ ಓಟದಲ್ಲಿ ಆ ಲಾಂಗ್ ಜಂಪ್ ಮಾಡುವಂಥ ವ್ಯಕ್ತಿ ಬಹಳ ದೂರದಿಂದ ಓಡಿ ಬರುತ್ತಾನೆ. ಓಡಿ ಬಂದು ಬಹಳ ದೂರಕ್ಕೆ ಮೀಟರ್ ಗಟ್ಟಲೆ ಹಾರುತ್ತಾನೆ. ವರ್ಲ್ಡ್ ರೆಕಾರ್ಡ್ ಆಗಿಬಿಟ್ಟಿದೆ ಈಗ. ಅಷ್ಟು ಎತ್ತರ ಅಂದರೆ ಅಷ್ಟು ದೂರಕ್ಕೆ ಯಾರೂ ಜಿಗಿದಿಲ್ಲ, ಅಷ್ಟು ದೂರಕ್ಕೆ ಜಿಗಿದಿದ್ದಾನೆ. ಬಂದು ಅವ್ರು ಲೆಕ್ಕ ಮಾಡುವಾಗ ಅವ್ರು ಹೇಳ್ತಾರೆ ಡಿಸ್ಕ್ವಾಲಿಫೈ. ಆಶ್ಚರ್ಯ ಆಗ್ಬೋದು, ಯಾಕೆ ಡಿಸ್ಕ್ವಾಲಿಫೈ ಮಾಡ್ತಿದ್ರೆ ನನ್ನ ಎಂಬುದಾಗಿ ಕೇಳೋದಾದ್ರೆ, ಯಾಕೆಂದ್ರೆ ಅಲ್ಲೊಂದು ಗೆರೆ ಇರುತ್ತೆ, ಅದೊಂದು ನಿಯಮ. ಆ ಗೆರೆಗೆ ನಿಮ್ಮ ಕಾಲು ತಾಕಬಾರ್ದು, ಗೆರೆಗೆ ಮುಂಚಿತವಾಗಿ ನೀವು ಹಾರಬೇಕು. ಗೆರೆಯ ಆ ಭಾಗದಲ್ಲಿ ನೀವು ಅದನ್ನು ತುಳಿದು ಹಾರುವಾಗಿಲ್ಲ. ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಕಾರಣ ಅಂದರೆ ನಿಯಮ ಮೀರಿದ್ದಾರೆ. ನಾವು ಈ ಓಟವನ್ನ ಹೇಗೆ ಓಡುತ್ತಿದ್ದೇವೆ, ಯಾವ ರೀತಿಯಲ್ಲಿ ಓಡುತ್ತಿದ್ದೇವೆ ಎಂಬುದು ಬಹಳ ಪ್ರಾಮುಖ್ಯ. ಈ ಸೇವೆಯನ್ನ, ನಮಗೆ ನೇಮಕಾತಿಯಾದಂಥ ಓಟವನ್ನ ಉತ್ತಮ ರೀತಿಯಲ್ಲಿ ಓಡಲಿಕ್ಕೆ ತಾನೇ ಕರ್ತನು ನಮ್ಮನ್ನ ಕರೆ ನೀಡಿದ್ದಾನೆ. ಈಗ ಒಂದು ಗುಂಪು ಜನ ಅಲ್ಲಿ ಹೋಗಿ
ತಲೆಬಾಗಿ ನಿಂತಿದ್ದಾರೆ, ದೇವರಿಂದ ತಿರಸ್ಕರಿಸಲ್ಪಟ್ಟಿದ್ದಾರೆ, ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇಂದು ಈ ಲೋಕದ ಯಾತ್ರೆಯೊಳಗೆ ಈ ಓಟದಲ್ಲಿ ಇನ್ನೂ ಜೀವಂತವಾಗಿ ಓಟವನ್ನು ಓಡುತ್ತಿರುವಂಥ ನಮ್ಮೆಲ್ಲರಿಗೂ ಈ ವಾಕ್ಯವು ನಮ್ಮನ್ನು ನೋಡಿ ಎಚ್ಚರಿಕೆಯನ್ನು ಕೊಡುವಂಥದ್ದು. ನಮ್ಮ ಓಟವನ್ನು ಹೇಗೆ ನಾವು ಓಡುತ್ತಿದ್ದೇವೆ? ಓಡುವುದು ಪ್ರಾಮುಖ್ಯವಲ್ಲ, ಜಯಮಾಲೆಯನ್ನು ಹೊಂದಲೇಬೇಕೆಂಬುದಕ್ಕಾಗಿ ಓಡಿರಿ. ಅದಕ್ಕೆ ಪೌಲನು ಹೇಳುತ್ತಿರುವಂಥದ್ದು, ನೀವು ಸಹ ಅವರಂತೆ ಬಿರುದನ್ನು ಪಡೆದುಕೊಳ್ಳಬೇಕೆಂತಲೇ ಓಡಿರಿ. ಹೀಗೆ ಓಡುವಾಗ ಮಾತ್ರವೇ ನೀವು ಜಯಶಾಲಿಗಳಾಗಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಶಿಷ್ಯನು ನಿಜವಾದ ಆತ್ಮಿಕ ಓಟಗಾರನಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಸ್ವತಃ ಪೌಲನೇ ಹೇಳುವುದನ್ನು ಗಮನಿಸಿ ನೋಡ್ರಿ. 2 ತಿಮೋಥೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಮತ್ತು 7ನೇ ವಾಕ್ಯದ ಮುಂದುವರೆದ ಭಾಗದಲ್ಲಿ ಪೌಲನು ಹೇಳುವುದನ್ನು ಗಮನಿಸ್ರಿ. 7ನೇ ವಾಕ್ಯವನ್ನು ನಿಮಗಾಗಿ ಓದುತ್ತೇನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದೇ. ಹಲ್ಲೆಲೂಯಾ. ಈಗ ಪೌಲನಲ್ಲಿ ಒಂದು ನಿರೀಕ್ಷೆ ಇದೆ, ಒಂದು ನಂಬಿಕೆ ಇದೆ. ನನ್ನ ಓಟವನ್ನು ನಾನು ಉತ್ತಮ ರೀತಿಯಲ್ಲಿ ಓಟವನ್ನು ಓಡಿ ಕಡೆಗಾಣಿಸಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅದರಲ್ಲಿ ಕೆಲವು ಕ್ಲೂ ಕೊಡ್ತಾ ಇದ್ದಾನೆ, ಗಮನಿಸಿರಿ. ನಾನು ಏನೆಲ್ಲ ನಿಯಮಗಳನ್ನು ಪಾಲಿಸಿದ್ದೇನೆ ಅಂದರೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನನ್ನಲ್ಲಿರುವಂಥ ಆ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. ನನಗೆ ನೇಮಕವಾದ ಆ ಓಟದಲ್ಲಿ, ಆ ನೇಮಕಾತಿಯಲ್ಲಿ ಸ್ಥಿರವಾಗಿ ಓಡಿದ್ದೇನೆ. ಎಡ ಬಲಗಡೆಗಳಲ್ಲಿ ಯಾವ ಕಡೆಗೂ ತಿರುಗಿ ನೋಡಲಿಲ್ಲ, ನೇರವಾಗಿ ಓಡಿದ್ದೇನೆ, ಜಯಶಾಲಿಯಾಗಿದ್ದೇನೆ ಎಂಬುದಾಗಿ ಹೇಳ್ತೀನಿ. ಹಾಗಾದರೆ ನಿಯಮವೇನು? ಒಂದೇ ಒಂದು ನಿಯಮ, ಅವನಿಗೆ ಗೊತ್ತದ್ದು, ನಮಗೆಲ್ಲರಿಗೂ ಸೂಚಿಸುವಂಥದ್ದು. ಈಗ ನಮ್ಮೆಲ್ಲರ ಮುಂದೆ ಈ ಓಟವನ್ನು ಓಡಿ ಮುಗಿಸಿರುವ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಡುವಂಥದ್ದೇ ಆ ನಿಯಮ. ಆತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವಂಥದ್ದೇ ಆ ನಿಯಮ. ಆ ನಿಯಮವೇ ಶಿಷ್ಯತ್ವದ ತಳಹದಿಯ ಬೋಧನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಕರ್ತನು ನಮ್ಮ ನೋಡಿ ಕರೆಯುತ್ತಿರುವಂಥದ್ದೇನೆಂದರೆ, ಇಂತಹ ನಿಯಮಗಳಲ್ಲಿ ಮುಂದುವರಿಯುವ ಒಂದು ಓಟವನ್ನು ಆತನು ಕರೆ ನೀಡುತ್ತಿದ್ದಾನೆ. ಈ ವಾಕ್ಯದಲ್ಲಿ ಮುಂದುವರೆದು ಪೌಲನು ತಾನೇ ಆ ಇಬ್ರಿಯ ಗ್ರಂಥಕರ್ತನು ಹೇಳುವ ಮತ್ತೊಂದು ವಾಕ್ಯವನ್ನು ಕೂಡ ಗಮನಿಸಿ ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 12ನೇ ಅಧ್ಯಾಯ 1 ಮತ್ತು 2 ವಾಕ್ಯ ಭಾಗ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು, ಗಮನಿಸ್ರಿ, ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಈ ಗ್ರಂಥಕರ್ತನು ಕೂಡ ಈ ರೀತಿಯಾಗಿ ಕರೆ ನೀಡುತ್ತಿದ್ದಾನೆ. ಇಷ್ಟೊಂದು ಮಂದಿ ಸಾಕ್ಷಿಗಳು ಉಪಾದಿಯಲ್ಲಿ ಅನೇಕರಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮುಂದೆ ಈಗಾಗಲೇ ಹೊರಟು ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಈಗ ಅಪೊಸ್ತಲರು ಕೂಡ ಇಂತಹದೇ ಆದಂಥ ಓಟವನ್ನು ಅವರು ಮುಕ್ತಾಯಗೊಳಿಸಿದ್ದಾರೆ. ಈ ಅಂತ್ಯ ಕಾಲದಲ್ಲಿರ್ತಕ್ಕಂಥ ಸಭೆಗೆ ಕೂಡ ಇಂಥದ್ದೇ ಆದ ಓಟಕ್ಕಾಗಿ ಕರೆ ನೀಡಲಾಗುತ್ತಿದೆ. ಸುಮ್ಮನೆ ಓಡುವಂಥದ್ದಲ್ಲ, ಜಯಮಾಲೆಯನ್ನು ಹೊಂದಲಿಕ್ಕೋಸ್ಕರವಾಗಿಯೇ ಓಡುವಂಥ ಈ ಓಟಕ್ಕಾಗಿ ಕರ್ತನು ನಮ್ಮೆಲ್ಲರನ್ನು ಕರೆ ನೀಡುವಂಥವನಾಗಿದ್ದಾನೆ. ಈ ಓಟದಲ್ಲಿ ನಾವು ಓಡುವಾಗ ನಮಗೆ ನೇಮಕವಾದ ನಿಯಮಗಳೇನೆಂದರೆ, ನಂಬರ್ 1, ಕ್ರಿಸ್ತ ನಂಬಿಕೆಯಲ್ಲಿ ನಿರಂತರವಾಗಿರುವಂಥದ್ದು. ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ತೊಲಗಿ ಹೋಗದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವಂಥದ್ದು. 2, ನಮಗೆ ನೇಮಕಾತಿ ಹೊಂದಿರುವಂಥ ಈ ಓಟದಲ್ಲಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಿ ನೋಡುವಂಥದ್ದು. ಅದುವೇ ಈ ವಾಕ್ಯ ಹೇಳ್ತದೆ, ನಮಗೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕಾತಿಯಾದ ಆ ಓಟವನ್ನು ಸ್ಥಿರಚಿತ್ತದಿಂದ ಓಡುವಂಥದ್ದು. 3ನೇದಾಗಿ ನಮಗಿರುವ ಒಂದೇ ಒಂದು ನಿಯಮ ಏನೆಂದರೆ, ಕ್ರಿಸ್ತನನ್ನ ಪ್ರೀತಿಸುವಂಥದ್ದು. ಆ ವಾಕ್ಯದಲ್ಲಿ ಕೊನೆಯ ಭಾಗ ಹೇಳ್ತದೆ ನೋಡಿ, ನನಗೆ ಮಾತ್ರವಲ್ಲದೆ ಈ ಜಯಮಾಲೆಯನ್ನು ಕೊಡುವುದು
ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವ ಎಲ್ಲರಿಗೂ ಈ ಜಯಮಾಲೆ ನೇಮಕಾತಿಯಾಗಿದೆ. ಹಲ್ಲೆಲೂಯಾ. ಮೂರನೇ ನಿಯಮವೇನೆಂದರೆ, ಯೇಸುವಿನ ಪ್ರತ್ಯಕ್ಷತೆಗೋನ, ಯೇಸು ಕ್ರಿಸ್ತನ ಬರುವಿಕೆಯನ್ನ ಪ್ರೀತಿಸುವುದು ನಮಗೆ ನೇಮಕಾತಿಯಾಗಿರುವ ನಿಯಮ. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಸ್ಥಿರ ಚಿತ್ತದಿಂದ ಓಡುವಂಥದ್ದು ಮಾತ್ರವಲ್ಲದೆ ಆತನ ಬರುವಿಕೆಗಾಗಿ ಆ ಬರುವಿಕೆಯನ್ನು ಅತಿಯಾಗಿ ಪ್ರೀತಿ ಮಾಡುವಂಥದ್ದು. ಎಷ್ಟು ಜನ ಆತನ ಬರುವಿಕೆಯನ್ನು ಪ್ರೀತಿಯಿಂದ ಎದುರು ನೋಡುವಂಥವರಾಗಿದ್ದೇವೆ. ಈಗೋ ಈ ಓಟದಲ್ಲಿ, ಈ ಪ್ರಯಾಣದಲ್ಲಿ ನಾವೆಲ್ಲರೂ ಓಡುತ್ತಿರುವಾಗ ಕರ್ತನು ನಮ್ಮೆಲ್ಲರನ್ನು ಕರೆ ನೀಡುತ್ತಿದ್ದಾನೆ ಒಂದು ಆತ್ಮೀಕ ಓಟಗಾರನ ಶಿಷ್ಯತ್ವದ ಅನುಭವಕ್ಕೆ. ಬನ್ನಿರಿ, ನಾವಿದರಲ್ಲಿ ಓಡೋಣ. ಈ ಓಟದಲ್ಲಿ ಓಡುವಾಗ ನಿಯಮಗಳ ಪ್ರಕಾರವಾಗಿ ಓಡೋಣ. ನಾವು ಏನನ್ನ ಸಾಧನೆ ಮಾಡಿದ್ದೇವೆಂಬುದಾಗಿ ಪ್ರಪಂಚ ಗುರುತಿಸದೆ ಹೋದರೂ ಪರಲೋಕ ಗುರುತಿಸುತ್ತಿದೆಯಾ? ನಾನು ಯಾವಾಗಲೂ ಸಭೆಯಲ್ಲಿ ಹೇಳುವಂಥ ಒಂದು ಮಾತನ್ನು ಗಮನಿಸಿರಿ. ಯೇಸುವನ್ನು ನಾನು ಗುರುತಿಸಿದ್ದೇನೆ, ನಾನು ಕಂಡುಕೊಂಡಿದ್ದೇನೆ, ನಾನು ಅರಿತಿದ್ದೇನೆ ಎಂಬುದಾಗಿ ನಾನು ಮತ್ತು ನೀವು ಹೇಳುವುದಕ್ಕಿಂತಲೂ ಪರಲೋಕ ನಮ್ಮನ್ನು ನೋಡಿ ಹೇಳಬೇಕು, ನಿಮ್ಮನ್ನು ಗುರುತಿಸಿದ್ದೇನೆ, ನಿಮ್ಮ ಗುರುತು ನನಗದೇ. ನೀವು ಏನನ್ನ ಮಾಡಿದಿರಿ ಎಂಬುದಾಗಿ ಅಲ್ಲ, ನೀವು ಹೇಗೆ ಮಾಡಿದಿರಿ ಎಂಬುದನ್ನು ಕರ್ತನು ನೋಡುತ್ತಿದ್ದಾನೆ. ಆತನ ಗುರುತು ನಮ್ಮ ಮೇಲೆ ಬಿದ್ದರೆ ಸಾಕು. ಪರಲೋಕ ನಮ್ಮನ್ನು ಗುರುತಿಸಬೇಕು. ಬೇರೆ ಯಾರು ನಮ್ಮನ್ನು ಗುರುತಿಸದೆ ಹೋದ್ರು, ಯಾರೊಬ್ಬರು ನಿಮ್ಮನ್ನು ಗುರುತಿಸಿ ಉತ್ತಮ ಓಟವನ್ನು ಓಡುತ್ತಿದ್ದಾರೆ ಎಂಬುದಾಗಿ ಯಾರು ಬಿರುದನ್ನು ಕೊಡದೆ ಹೋದ್ರು, ಪರಲೋಕ ನನ್ನನ್ನು ನಿಮ್ಮನ್ನು ನೋಡಿ ಬಿರುದನ್ನು ಕೊಡಬೇಕು. ಈ ಓಟಕ್ಕೆ ಕರ್ತನು ತಾನೇ ನಮ್ಮೆಲ್ಲರನ್ನ ಕರೆ ನೀಡಿ ಒಂದು ವಾಗ್ದಾನವನ್ನು ನೀಡಿ ಈ ಓಟಕ್ಕೆ ನಮಗೆ ತಾನೇ ಚಾಲನೆ ನೀಡುತ್ತಿದ್ದಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳುವ, ಆ ವಾಗ್ದಾನವನ್ನು ಓದಿಕೊಂಡು ಪ್ರಾರ್ಥನೆಯೊಂದಿಗೆ ಕರ್ತನನ್ನು ಎದುರುಗೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅದರ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದನಿಯರು, ನಡೆದು ಬಳಲರು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಗಮನಿಸ್ರಿ, ಈ ವಾಕ್ಯ ಭಾಗಗಳ ಮೂಲಕವಾಗಿ ಕರ್ತನು ತಾನೇ ನಮ್ಮನ್ನು ನೋಡಿ ಹೇಳುತ್ತಿರುವಂಥ ಒಂದು ಮಾತನ್ನು ನೋಡ್ರಿ. ಆತ ಒಂದು ವಾಗ್ದಾನವನ್ನು ನೀಡುತ್ತಿದ್ದಾನೆ. ಆ ವಾಗ್ದಾನವೇನೆಂದರೆ, ನೀವು ಓಡಿ ದಣಿಯುವುದಿಲ್ಲ, ಯಾಕೆಂದರೆ ಯೆಹೋವನನ್ನು ನಿರೀಕ್ಷಿಸುವವರಾಗಿದ್ದೇವೆ. ನಮ್ಮ ದೃಷ್ಟಿಕೋನವು ಆತನ ಮೇಲೆ ಮಾತ್ರವೇ ಅದೇ. ಆತನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವ ಆತ್ಮೀಕ ಓಟಗಾರರಾಗಿದ್ದೇವೆ. ಇದುವೇ ಶಿಷ್ಯತ್ವದ ಮತ್ತೊಂದು ಪಾತ್ರವಾಗಿದೆ. ಎಷ್ಟು ಜನ ಈ ಪಾತ್ರವನ್ನು ನಿಭಾಯಿಸಲಿಕ್ಕೆ ಮನಸ್ಸುಳ್ಳವರಾಗಿದ್ದೀರಿ? ಬನ್ನಿರಿ, ನಿಯಮಗಳ ಪ್ರಕಾರವಾಗಿ ಓಡೋಣ, ಜಯಮಾಲೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣವಾ? ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಮೊರೆ ಇಡೋಣ. ಸರ್ವಶಕ್ತನಾದ ದೇವರೇ, ನಿನ್ನ ಕರಗಳಲ್ಲಿ ನಮಗೆ ನೇಮಕಾತಿ ಆಗಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡಲಿಕ್ಕೆ ನಿನ್ನ ಕೃಪೆ ನಮಗೆ ಅವಶ್ಯಕತೆ ಇದೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ನಮಗೆ ನೇಮಕಾತಿಯಾದ ಓಟದಲ್ಲಿ ಸ್ಥಿರಚಿತ್ತದಿಂದ ಓಡಿ ಜಯಮಾಲೆಯನ್ನು ಹೊಂದಿಕೊಳ್ಳುವ ಕೃಪೆಯನ್ನು ನಮಗೆ ಕಟ್ಟಲೇನ್ರಿ. ಒಂದು ದಿನ ನಿನ್ನ ಮುಂದೆ ನಾವು ನಿಲ್ಲುವಾಗ, ಸ್ವಾಮಿ, ಓಟವನ್ನು ಮುಗಿಸಿ ಬಂದಿದ್ದೇವೆ, ಆದರೆ ಬಹುಮಾನವಿಲ್ಲ, ನಿಮಗೆ ಜಯಮಾಲಿಕೆ ಇಲ್ಲ ಎಂಬಂಥ ಪದವನ್ನು ಮಾತ್ರ ಎಂದಿಗೂ ಕೇಳಬಾರದು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಜಯಮಾಲೆಯನ್ನು ಹೊಂದುವ ಓಟವನ್ನು ನಮ್ಮೆಲ್ಲರಿಗೂ ಕಟ್ಟಲಿರಲು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.